ಎಲ್ರಿಗೂ ಸ್ವಾಗತ. ಇವತ್ತು ನಾವು ಜಾನ್ ಕೀಟ್ಸ್ನ ಒಂದು ಅದ್ಭುತ ಕವಿತೆ ಓಡ್ ಟು ಅ ನೈಟಿಂಗೇಲ್ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ. ನಮ್ಮ ಮುಂದಿರೋದು ಈ ಕವಿತೆಯೇ. ಹೇಗೆ ಒಂದು ಹಕ್ಕಿಯ ಹಾಡು ಕೇಳುಗನನ್ನ ಅವನ ನೋವಿನಿಂದ ದೂರ ಕರ್ಕೊಂಡು ಹೋಗುತ್ತೆ, ಆಮೇಲೆ ಕಲ್ಪನಾ ಲೋಕಕ್ಕೆ, ಅಲ್ಲಿಂದ ಜೀವನ, ಮರಣ, ಸೌಂದರ್ಯ ಈ ಥರದ ದೊಡ್ಡ ಪ್ರಶ್ನೆಗಳ ಕಡೆಗೆ ಹೇಗೆ ಸೆಳೆಯುತ್ತೆ ಅನ್ನೋದನ್ನ ನೋಡೋಣ. ಇದರ ಬೇರೆ ಬೇರೆ ಅರ್ಥಗಳನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಅದೇ ನಮ್ಮ ಇವತ್ತಿನ ಪ್ರಯತ್ನ. ಹೌದು, ಕೀಟ್ಸ್ ಇದನ್ನ ಬರೆದಿದ್ದು 1819ರಲ್ಲಿ. ಅದು ಅವರ ಕ್ರಿಯೇಟಿವಿಟಿಯ ಪೀಕ್ ಟೈಮ್ ಅಂತ ಹೇಳ್ತಾರೆ, ಅವರ ಗ್ರೇಟ್ ಇಯರ್ ಅಂತ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಒಂದು ಹಕ್ಕಿಯ ಹಾಡು ಕೇಳಿ ಕವಿ ಹೇಗೆ ತನ್ನ ಕಷ್ಟದ ರಿಯಾಲಿಟಿಯಿಂದ ಎಸ್ಕೇಪ್ ಆಗಿ ಒಂದು ರೀತಿ ಕನಸಿನ ಸ್ಥಿತಿಗೆ ಹೋಗ್ತಾನೆ. ಆ ಹಾಡು ಅವನಿಗೆ ಒಂದು ಎಂಟ್ರಿಯ ಥರ ಆಗುತ್ತೆ. ಆಮೇಲೆ ಕವಿತೆಯ ಪ್ರತಿ ಸ್ಟ್ಯಾನ್ಸಾ ಅಂದ್ರೆ ಪ್ರತಿ ಪದ್ಯ ಆ ಎಮೋಷನಲ್ ಜರ್ನಿಯ ಒಂದೊಂದು ಸ್ಟೆಪ್ ಇದ್ದ ಹಾಗೆ. ಬರೀ ಡಿಸ್ಕ್ರಿಪ್ಷನ್ ಅಲ್ಲ, ಅದೊಂದು ಅನುಭವದ ಥರ ಇದೆ. ಹಾಗಾದ್ರೆ ಆ ಪಯಣ ಹೇಗೆ ಸಾಗುತ್ತೆ ಅಂತ ಸ್ಟ್ಯಾನ್ಸಾ ಬೈ ಸ್ಟ್ಯಾನ್ಸಾ ನೋಡೋಣ. ಮೊದಲ ಪದ್ಯದಲ್ಲೇ ಒಂದು ಸ್ವಲ್ಪ ಶಾಕಿಂಗ್ ಅನ್ಸೋ ಹಾಗೆ ಶುರುವಾಗುತ್ತಲ್ವಾ? ಕವಿ ಹೇಳ್ತಾನೆ, ನನ್ನ ಹೃದಯ ನೋಯ್ತಾ ಇದೆ, ಒಂದು ಜಡ ಮಂಪರು ಬಂದಿದೆ, ವಿಷ ಕುಡ್ದ ಹಾಗೆ ಅಥವಾ ಏನೋ ಡ್ರಗ್ಸ್ ತಗೊಂಡ ಹಾಗೆ. ಇದು ತಕ್ಷಣ ನಮ್ಮ ಗಮನ ಹಿಡಿಯುತ್ತೆ. ಯಾಕೆ ಈ ನೋವು? ಇಲ್ಲಿ ಗಮನಿಸಬೇಕಾದ ಪಾಯಿಂಟ್ ಏನಂದ್ರೆ, ಈ ನೋವು ಆ ನೈಟಿಂಗೇಲ್ ಹಕ್ಕಿಯ ಖುಷಿ ನೋಡಿ ಬಂದ ಅಸೂಯೆ ಅಲ್ಲ, ಖಂಡಿತ ಅಲ್ಲ. ಬದಲಿಗೆ ಅದರ ಹಾಡಿನ ಆ ಪ್ಯೂರ್, ಆ ಎಫರ್ಟ್ಲೆಸ್ ಖುಷಿ ಇದೆಯಲ್ಲ, ಫುಲ್ ಥ್ರೋಟೆಡ್ ಈಸ್, ಅದು ಕವಿಯನ್ನ ಎಷ್ಟು ಡೀಪಾಗಿ ಟಚ್ ಮಾಡುತ್ತೆ ಅಂದ್ರೆ ಅವನ ಫೀಲಿಂಗ್ನಲ್ಲಿ ಮುಳುಗೋಗ್ತಾನೆ. ಅದು ಒಂಥರ ವಿಚಿತ್ರ ಸ್ಥಿತಿ ಅಲ್ವಾ? ಒಂದ್ ಕಡೆ ಹಕ್ಕಿ ಬಗ್ಗೆ ಅಪ್ರಿಸಿಯೇಷನ್, ಇನ್ನೊಂದ್ ಕಡೆ ತನ್ನದೇ ದುಃಖದ ಅರಿವು. ಈ ಎರಡರ ಮಧ್ಯೆ ಸಿಕ್ಕಾಕೊಂಡ ಹಾಗೆ. ಬಹುಶಃ ಆ ಹಕ್ಕಿಯ ಸಂತೋಷ ಅವನಿಗೆ ತನ್ನ ದುಃಖವನ್ನ ಇನ್ನೂ ಜಾಸ್ತಿ ನೆನ್ಪು ಮಾಡ್ತಾ ಇರ್ಬೋದು. ಹೌದು, ಬೇರೆಯವರ ಆರಾಮ ಸ್ಥಿತಿ ನೋಡಿದಾಗ ನಮ್ಮ ಭಾರಗಳು ನೆನಪಾಗೋದು ಸಹಜ ಅನ್ಸುತ್ತೆ. ಆ ಖುಷಿಯ ಒಂದು ನೋವಾಗಿ ಬದಲಾಗೋ ಥರ. ಈ ಸ್ಥಿತಿಯಿಂದ ಹೊರಗೆ ಬರೋಕೆ ಕವಿ ಏನ್ ಯೋಚಿಸ್ತಾನೆ? ಖಂಡಿತ ಬಯಸ್ತಾನೆ. ಎರಡನೇ ಪದ್ಯದಲ್ಲಿ ಅದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಅವನು ಒಳ್ಳೆ ತಂಪಾದ ಹಳೆಯ ಭೂಮಿಯೊಳಗಡೆ ತುಂಬ ವರ್ಷ ಇದ್ದ ವೈನ್ ಬೇಕು ಅಂತ ಹಂಬಲಿಸ್ತಾನೆ. ಅದು ಸುಮ್ನೆ ಕುಡಿಯೋಕಲ್ಲ, ಆ ವೈನ್ ಅವನನ್ನ ಹಕ್ಕಿಯ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ. ಅಂದ್ರೆ ವೈನ್ ಇಲ್ಲಿ ಒಂದು ಸಿಂಬಲ್. ಇದು ಅಕ್ಷರಶಃ ಕುಡಿಯೋ ಆಸೆಕ್ಕಿಂತ ಹೆಚ್ಚಾಗಿ. ಹೌದು, ಪಲಾಯನದ ಸಾಧನ ಅದು. ಆ ವೈನ್ನಲ್ಲಿ ಹಳ್ಳಿ ಸುವಾಸನೆ, ಡ್ಯಾನ್ಸ್, ಹಾಡು, ಸೂರ್ಯನ ಬೆಳಕಿನ ಖುಷಿ ಎಲ್ಲ ಇರುತ್ತೆ ಅಂತ ಕಲ್ಪನೆ ಮಾಡ್ಕೊಳ್ತಾನೆ. ಅದು ಅವನನ್ನ ಈ ಭಾರವಾದ ಯೋಚನೆಗಳಿಂದ ಆ ನೈಟಿಂಗೇಲಿರೋ ಕಾಡಿಗೆ, ಆ ಶಾಂತಿಗೆ ಎತ್ಕೊಂಡ್ ಹೋಗ್ಲಿ ಅಂತ ಆಸೆ. ಒಂದು ರೀತಿಯಲ್ಲಿ ವಾಸ್ತವದಿಂದ ದೂರ ಹೋಗೋ ಹಂಬಲ. ಹೌದು, ವೈನ್ ಅವನನ್ನು ಕಾಣದಂತೆ ಮರೆಯಾಗಲು, ಫೇಡ್ ಅವೇ ಇಂಟು ದ ಫಾರೆಸ್ಟ್ ಡಿಮ್, ಸಹಾಯ ಮಾಡಲಿ ಅಂತ. ಆದ್ರೆ ಈ ಪಲಾಯನದ ಆಸೆ ಇನ್ನೂ ಡೀಪ್ ಆಗತ್ತೆ ಮುಂದಿನ ಪದ್ಯದಲ್ಲಿ. ಮೂರನೇ ಪದ್ಯದಲ್ಲಿ ಅವನು ಬರೀ ತನ್ನ ನೋವನ್ನ ಮರೆಯೋದು ಮಾತ್ರ ಅಲ್ಲ, ಮನುಷ್ಯ ಲೋಕದ ಎಲ್ಲಾ ಕಷ್ಟಗಳನ್ನು ಮರೆತುಬಿಡ್ಬೇಕು ಅಂತ ಹೇಳ್ತಾನಲ್ವಾ? ಕರಗಿ ಹೋಗು, ದೂರ ಸರಿ, ಪೂರ್ತಿ ಮರೆತುಬಿಡು ಆ ಎಲೆಗಳ ಮಧ್ಯೆ ಇರೋ ನಿನಗೆ ಹಕ್ಕಿಗೆ ಯಾವತ್ತೂ ಗೊತ್ತಿಲ್ಲದ ವಿಷಯಗಳನ್ನ ಅಂತ. ಏನೋ ಗೊತ್ತಿಲ್ಲದ ವಿಷಯಗಳು? ಅವು ಮನುಷ್ಯರ ಕಷ್ಟಗಳು. ಆಯಾಸ, ಜ್ವರ, ಚಿಂತೆ, ದ ವೇರಿನೆಸ್, ದ ಫೀವರ್ ಅಂಡ್ ದ ಫ್ರೆಟ್. ಇಲ್ಲಿ ಯೌವನ ಬೇಗ ಮುಪ್ಪಾಗುತ್ತೆ, ಸೌಂದರ್ಯ ಇವತ್ತಿದ್ದಿದ್ದು ನಾಳೆ ಇರಲ್ಲ, ಪ್ರೀತಿನೂ ಕೊನೆಗೆ ನೋವನ್ನೇ ಕೊಡ್ಬೋದು. ಹಕ್ಕಿ ಪ್ರಪಂಚದಲ್ಲಿ ಇದೆಲ್ಲ ಇಲ್ಲ. ಅದಕ್ಕೆ ವಯಸ್ಸಾಗಲ್ಲ, ಚಿಂತೆ ಇಲ್ಲ, ಹತಾಶೆ ಇಲ್ಲ. ಹೌದು, ಹಕ್ಕಿಯ ಹಾಡು ಹಾಗೇ ಇರುತ್ತೆ. ಆದರೆ ಮನುಷ್ಯನ ಜೀವನದಲ್ಲೇ ಇಷ್ಟೆಲ್ಲ ಬದಲಾವಣೆ, ನಶ್ವರತೆ. ಕರೆಕ್ಟ್. ಅದಕ್ಕೆ ಕವಿ ಆ ಹಕ್ಕಿಯ ಟೈಮ್ಲೆಸ್ ಹಾಡನ್ನ ಮನುಷ್ಯ ಜೀವನದ ಈ ಪೇನ್ಫುಲ್ ರಿಯಾಲಿಟಿ ಜೊತೆ ಕಂಪೇರ್ ಮಾಡ್ತಾನೆ. ಈ ಕಾಂಟ್ರಾಸ್ಟೇ ಕವಿತೆಯ ಮುಖ್ಯ ಸೆಂಟ್ರಲ್ ಐಡಿಯಾಗಳಲ್ಲಿ ಒಂದು. ಆದರೆ ಈ ಎಸ್ಕೇಪಿಗೆ ಬರೀ ವೈನ್ ಮೇಲೆ ಡಿಪೆಂಡ್ ಆಗೋಕೆ ಅವನು ರೆಡಿ ಇಲ್ಲ, ಹೌದಲ್ಲ? 4ನೇ ಪದ್ಯದಲ್ಲಿ ಒಂದು ಚೇಂಜ್ ಕಾಣುತ್ತೆ. ಹೌದು, ಅದು ತುಂಬಾ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್. ಅವನು ಹೇಳ್ತಾನೆ, ದೂರ, ನಾ ನಿನ್ನತ್ರ ಹಾರಿ ಬರ್ತೀನಿ, ಆದ್ರೆ ವೈನ್ ದೇವ್ರು ಬ್ಯಾಕಸ್ನ ರಥದಲ್ಲಿ ಅಲ್ಲ, ಅಂದ್ರೆ ಇಂದ್ರಿಯಗಳ ಸುಖದಿಂದ ಅಲ್ಲ, ಬದಲಿಗೆ ಕಾವ್ಯದ ಕಾಣದ ರೆಕ್ಕೆಗಳ ಮೇಲೆ ಹಾರ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಕಾವ್ಯದ ರೆಕ್ಕೆಗಳು ಅಂದ್ರೆ ಅವನ ಕಲ್ಪನೆ, ಅವನ ಕ್ರಿಯೇಟಿವಿಟಿ. ಎಕ್ಸಾಕ್ಟ್ಲಿ. ಅವನ ಇಮ್ಯಾಜಿನೇಷನ್ ಪವರಿಂದ ಆ ಹಕ್ಕಿ ಲೋಕ ಸೇರೋಕೆ ಟ್ರೈ ಮಾಡ್ತಾನೆ. ಇದು ಆರ್ಟಿಸ್ಟ್ನ ದಾರಿ ಅಲ್ವಾ? ಆದ್ರೆ ಅದು ಅಷ್ಟು ಸುಲಭ ಅಲ್ಲ ಅಂತಾನೂ ಅವನಿಗೆ ಗೊತ್ತಿದ್ದ ಹಾಗೆ ಕಾಣುತ್ತೆ. ಹೌದು, ಈಗಾಗ್ಲೇ ನಿನ್ನ ಜೊತೆ ಇದೀನಿ, ರಾತ್ರಿ ಎಷ್ಟು ಹಿತವಾಗಿದೆ ಅಂತ ಉತ್ಸಾಹದಿಂದ ಹೇಳಿದ್ರು
ಇಮಿಡಿಯೇಟ್ ಆಗಿ ರಿಯಾಲಿಟಿ ನೆನಪಾಗುತ್ತೆ. ಅವನು ಒಪ್ಕೊಳ್ತಾನೆ, ಆದ್ರೂ ನನ್ನ ಮಂದ ಬುದ್ಧಿ ಗೊಂದಲ ಮಾಡುತ್ತೆ, ತಡ ಮಾಡುತ್ತೆ, ಡಲ್ ಬ್ರೈನ್ ಪರ್ಪ್ಲೆಕ್ಸಸ್ ಅಂಡ್ ರಿಟಾರ್ಡ್ಸ್ ಅಂತ. ಅಂದ್ರೆ ಇಮ್ಯಾಜಿನೇಷನ್ ಎಷ್ಟೇ ಮೇಲೆ ಹೋದ್ರೂ ಲಾಜಿಕ್, ರಿಯಾಲಿಟಿ ಅವನನ್ನ ಪೂರ್ತಿಯಾಗಿ ಬಿಡಲ್ಲ, ಅದು ಹಿಂದೆ ಕೆಳೆಯುತ್ತೆ. ಆ ಸೆಳೆತ ಇದ್ದೇ ಇರುತ್ತೆ. ಕಲ್ಪನೆಗೂ ವಾಸ್ತವಕ್ಕೂ ನಡುವೆ ಈ ಒಂದು ಟೆನ್ಷನ್ ಕೀಟ್ಸ್ ಕಾವ್ಯದಲ್ಲಿ ಪದೇ ಪದೇ ಬರುತ್ತಲ್ವಾ? ನಿಜ. ಸರಿ, ಈ ಕಲ್ಪನೆಯ ಹಾರಾಟ ಅವನನ್ನ ಎಲ್ಲಿಗೆ ತಗೊಂಡೋಗುತ್ತೆ? 5ನೇ ಪದ್ಯದಲ್ಲಿ ಅವನು ಆ ನೈಟಿಂಗೇಲ್ ಲೋಕ ತಲುಪಿದ ಹಾಗೆ ಅನ್ಸುತ್ತೆ. ಒಂದು ಕತ್ತಲೆ ಕಾಡು, ನನ್ನ ಕಾಲ್ ಹತ್ರ ಯಾವ ಹೂವಿದೆ ಅಂತ ಕಾಣ್ತಾ ಇಲ್ಲ, ಯಾವ ಪರಿಮಳ ಕೊಂಬೆ ಮೇಲಿದೆ ಅಂತಾನೂ ಗೊತ್ತಾಗ್ತಾ ಇಲ್ಲ ಅಂತಾನೆ. ಕಣ್ಣಿಗೆ ಕಾಣಲ್ಲ, ಆದರೆ ಬೇರೆ ಸೆನ್ಸಸ್ ಎಲ್ಲ ಆಕ್ಟಿವ್ ಆಗಿದೆ. ಹಾ, ಇದು ಬಹಳ ಬ್ಯೂಟಿಫುಲ್ ಸ್ಟ್ಯಾನ್ಸಾ. ಕೀಟ್ಸ್ನ ಜೀನಿಯಸ್ ಇರೋದೇ ಇಲ್ಲಿ. ಅವನು ಕತ್ತಲಲ್ಲಿ ಕಾಣದ ಪ್ರಪಂಚವನ್ನ ವಾಸನೆ, ಸ್ಪರ್ಶ, ಶಬ್ದಗಳಿಂದ ಕಟ್ಟಿಕೊಡ್ತಾನೆ. ಹೂಗಳ ಸ್ಮೆಲ್, ಫಾಸ್ಟ್ ಫೇಡಿಂಗ್ ವಯಲೆಟ್ಸ್, ದ ಕಮಿಂಗ್ ಮಸ್ಕ್ ರೋಸ್, ಹುಲ್ಲಿನ ತಂಪು, ಗಾಳಿ ಎಲ್ಲ ಸೇರಿ ಆ ಕಾಡು ಒಂಥರ ಜೀವಂತ, ಮಿಸ್ಟೀರಿಯಸ್, ಆಲ್ಮೋಸ್ಟ್ ಮ್ಯಾಜಿಕಲ್ ಜಾಗ ಅನ್ಸುತ್ತೆ. ನೋಡ್ದೇನೆ ಅನುಭವಿಸೋದು. ಹೌದು, ದೃಷ್ಟಿ ಇಲ್ಲದಿದ್ರೂ ಆ ಅನುಭವ ಎಷ್ಟು ಕಂಪ್ಲೀಟ್ ಆಗಿರ್ಬೋದು ಅಂತ ತೋರಿಸ್ತಾನೆ. ಈ ಒಂಥರ ಮ್ಯಾಜಿಕಲ್ ಕತ್ತಲಲ್ಲಿ ಹಕ್ಕಿಯ ಹಾಡ ಕೇಳ್ತಾ ಅವನ ಯೋಚನೆಗಳು ಇನ್ನೊಂದು ಕಡೆ ಹೋಗುತ್ತೆ. ಸ್ವಲ್ಪ ಸೀರಿಯಸ್ ಆದ ವಿಷಯ. 6ನೇ ಪದ್ಯದಲ್ಲಿ ಸಾವಿನ ಬಗ್ಗೆ ಮಾತು ಬರುತ್ತೆ. ಹೌದು, ಇದು ಕವಿತೆಯ ಒಂದು ತುಂಬಾ ಇಂಟೆನ್ಸ್ ಆದ ಭಾಗ. ಕತ್ತಲಲ್ಲಿ ನಾ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ, ಅನೇಕ ಸಲ ನಾನು ಸುಲಭವಾದ ಸಾವಿನ ಜೊತೆ ಅರ್ಧ ಪ್ರೀತಿಯಲ್ಲಿದ್ದೆ, ಹಾಫ್ ಇನ್ ಲವ್ ವಿತ್ ಈಸ್ಫುಲ್ ಡೆತ್ ಅಂತ ಒಪ್ಕೊಳ್ತಾನೆ. ಅಂದ್ರೆ ನೋವಿಲ್ಲದ, ಪೀಸ್ಫುಲ್ ಆದ ಸಾವಿನ ಬಗ್ಗೆ ಅವನು ಮೊದಲು ಯೋಚಿಸಿದ್ದಾನೆ. ಹೌದು, ಮತ್ತು ಈ ಮೊಮೆಂಟ್ನಲ್ಲಿ, ಈ ಮಧ್ಯರಾತ್ರಿಲಿ ಹಕ್ಕಿಯ ಇಂಥ ಖುಷಿಯ ಹಾಡು ಕೇಳ್ತಾ ನೋವಿಲ್ಲದೆ ಸಾಯೋದು ಎಷ್ಟು ರಿಚ್ ಟು ಡೈ ಅನ್ಸುತ್ತೆ ಅಂತ ಕಲ್ಪನೆ ಮಾಡ್ಕೊಳ್ತಾನೆ. ಟು ಸೀಸ್ ಅಪಾನ್ ದ ಮಿಡ್ ನೈಟ್ ವಿತ್ ನೋ ಪೇನ್. ಆದ್ರೆ ಆ ಕಲ್ಪನೆಯಲ್ಲೇ ಒಂದು ಟ್ರಾಜಿಡಿ ಇದೆ ಅಲ್ವಾ? ಅವನು ಸತ್ ಹೋದ್ರೆ ಹಕ್ಕಿಯ ಹಾಡು ಹಾಗೆ ಕಂಟಿನ್ಯೂ ಆಗತ್ತೆ, ಆದ್ರೆ ಅವನಿಗದು ಕೇಳಿಸಲ್ಲ. ಸ್ಟಿಲ್ ವುಡ್ಸ್ ದೌ ಸಿಂಗ್ ಅಂಡ್ ಐ ಹ್ಯಾವ್ ಇಯರ್ಸ್ ಇನ್ ವೇನ್, ಟು ದೈ ಹೈ ರೆಕ್ವಿಯಮ್ ಬಿಕಮ್ ಅ ಸಾಡ್. ಇದು ಮನುಷ್ಯನ ಲಿಮಿಟೆಡ್ ಎಕ್ಸಿಸ್ಟೆನ್ಸ್ ಮತ್ತೆ ನೇಚರ್ ಅಥವಾ ಆರ್ಟ್ನ ಕಂಟಿನ್ಯೂಟಿ ನಡುವಿನ ವ್ಯತ್ಯಾಸವನ್ನ ಶಾರ್ಪಾಗಿ ತೋರಿಸುತ್ತೆ. ಈ ಹಕ್ಕಿಯ ಹಾಡು ಬರೀ ಈ ಕ್ಷಣಕ್ಕೆ ಸೀಮಿತ ಅಲ್ಲ, ಅದು ಪರ್ಮನೆಂಟ್ ಅನ್ನೋ ಭಾವನೆ 7ನೇ ಪದ್ಯದಲ್ಲಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಅವನು ಹಕ್ಕಿಯನ್ನ ಅಮರ ಅಂತಾನೆ ಕರೀತಾನೆ. ಸಾವಿಗರಿಗೆ ನೀನು ಹುಟ್ಟಿಲ್ಲ, ಓ ಅಮರ ಹಕ್ಕಿಯೇ. ದೌ ವಾಸ್ ನಾಟ್ ಬಾರ್ನ್ ಫಾರ್ ಡೆತ್, ಇಮ್ಮಾರ್ಟಲ್ ಬರ್ಡ್. ಏನಿದ್ರ ಅರ್ಥ? ಆ ಪರ್ಟಿಕ್ಯುಲರ್ ಹಕ್ಕಿ ಸಾಯಿಲ್ವಾ? ಖಂಡಿತ ಹಾಗಲ್ಲ. ಆ ಹಕ್ಕಿಗೂ ಸಾವಿದೆ. ಆದ್ರೆ ನೈಟಿಂಗೇಲ್ ಅನ್ನೋ ಸ್ಪೀಶೀಸ್ ಮತ್ತು ಮುಖ್ಯವಾಗಿ ಅದರ ಹಾಡು ಇದೆಯಲ್ಲ, ಅದು ಜನರೇಷನ್ಸ್ನಿಂದ ಕೇಳ್ತಾ ಬಂದಿದೆ. ರಾಜರ ಕಾಲದಿಂದ, ಹಳೇ ಕಾಲದಿಂದಲೂ ಇದೇ ಹಾಡು ಕೇಳಿಸ್ತಾ ಇದೆ. ಆ ಸೆನ್ಸ್ನಲ್ಲಿ ಅದು ಇಮ್ಮಾರ್ಟಲ್. ಕಲೆ ಮತ್ತೆ ಪ್ರಕೃತಿಯ ಕೆಲವು ವಿಷಯಗಳು ವ್ಯಕ್ತಿಗಳನ್ನ ಮೀರಿ ಹೇಗೆ ಉಳಿಯುತ್ತೆ ಅನ್ನೋದಕ್ಕೆ ಇದೊಂದು ಸಿಂಬಲ್. ಓಕೆ, ಅದರ ಹಾಡು ಅಮರ. ಇದನ್ನ ಕ್ಲಿಯರ್ ಮಾಡಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾನೆ ನೋಡಿ. ಬೈಬಲ್ನಲ್ಲಿ ಬರೋ ರೂತ್ ತನ್ನ ಮನೆಯಿಂದ ದೂರ ಬೇರೆ ದೇಶದ ಹೊಲಗಳಲ್ಲಿ ದುಃಖದಲ್ಲಿ ನಿಂತಿದ್ದಾಗ ಅವಳು ಬಹುಶಃ ಇದೇ ಹಾಡನ್ನ ಕೇಳಿರ್ಬೋದು ಅಂತ. ಪರ್ಹ್ಯಾಪ್ಸ್ ದ ಸೆಲ್ಫ್ ಸೇಮ್ ಸಾಂಗ್ ದಟ್ ಫೌಂಡ್ ಅ ಪಾತ್ ಥ್ರೂ ದ ಸ್ಯಾಡ್ ಹಾರ್ಟ್ ಆಫ್ ರೂತ್. ಹಾಗೆ ಡೇಂಜರಸ್ ಸಮುದ್ರಗಳ ಮೇಲೆ, ಮ್ಯಾಜಿಕ್ ಐಲ್ಯಾಂಡ್ಗಳ ಕಿಟಕಿ ತೆರೆಸೋ ಹಾಡು ಕೂಡ ಇದೇ ಇರ್ಬೋದು ಅಂತೆಲ್ಲ ಕಲ್ಪಿಸ್ತಾನೆ. ವಾವ್, ಇದು ಆ ಹಾಡಿಗೆ ಒಂದು ಹಿಸ್ಟಾರಿಕಲ್ ಫ್ಯಾಂಟಸಿ ಡೈಮೆನ್ಷನ್ ಕೊಡುತ್ತೆ. ಅದು ಬರೀ ಹಕ್ಕಿಯ ದನಿಯಲ್ಲ, ಮನುಷ್ಯ ಇತಿಹಾಸ ಪೂರ್ತಿ ಕೇಳಿ ಬಂದಿರೋ ಒಂದು ಸೌಂದರ್ಯದ ಸಂಕೇತ ಆಗ್ಬಿಡುತ್ತೆ. ಆದರೆ ಈ ತುದಿಯ ಸ್ಥಿತಿ ಬಹಳ ಹೊತ್ತು ಇರಲ್ಲ ಅನ್ಸುತ್ತೆ. ಹೌದು, 8ನೇ ಮತ್ತು ಲಾಸ್ಟ್ ಸ್ಟ್ಯಾನ್ಸಾದಲ್ಲಿ ಆ ಮ್ಯಾಜಿಕ್ ವರ್ಲ್ಡ್ನಿಂದ ಅವನು ರಿಯಾಲಿಟಿಗೆ ವಾಪಸ್ ಬರ್ತಾನೆ. ಫೋರ್ಲಾನ್ ಅಂದ್ರೆ ಪರಿತ್ಯಕ್ತ, ಒಂಟಿ ಅನ್ನೋ ಶಬ್ದವೇ ಅವನನ್ನ ಎಚ್ಚರಿಸೋ ಗಂಟೆ ತರಹ ಬಡಿಯುತ್ತೆ. ಫೋರ್ಲಾನ್, ದಿ ವೆರಿ ವರ್ಡ್ ಇಸ್ ಲೈಕ್ ಅ ಬೆಲ್ ಟು ಟೋಲ್ ಮೀ ಬ್ಯಾಕ್ ಫ್ರಮ್ ದಿ ಟು ಮೈ ಸೋಲ್ ಸೆಲ್ಫ್. ಆ ಶಬ್ದ ಅವನನ್ನ ಆ ಕನಸಿನ ಸ್ಥಿತಿಯಿಂದ ಹೊರಗೆಳೆದು ಮತ್ತೆ ಅವನ ಒಂಟಿ ಅಸ್ತಿತ್ವಕ್ಕೆ, ಅವನ ರಿಯಾಲಿಟಿಗೆ ತಂದು ನಿಲ್ಲಿಸುತ್ತೆ. ನೈಟಿಂಗೇಲ್ ಹಾರಿ ಹೋಗುತ್ತೆ, ಅದರ ಹಾಡು ದೂರ ಆಗ್ತಾ ಹೋಗುತ್ತೆ. ಹತ್ತಿರದ ಹುಲ್ಲುಗಾವಲು ದಾಟಿ ಹಳ್ಳದ ಮೇಲೆ, ಬೆಟ್ಟದ ಮೇಲೆ, ಆಚೆ ಕಣಿವೆಯಲ್ಲಿ. Past the near meadows, over the still stream, up the hillside, and now it's buried deep in the next valley glades. ಹಾಡು ಪೂರ್ತಿ ಸೈಲೆಂಟ್ ಆದ್ಮೇಲೆ ಕವಿ ಉಳಿಯೋದು ತಾನು ಮತ್ತೆ ತನ್ನ ಪ್ರಶ್ನೆಗಳ ಜೊತೆ. ಆ ಅನುಭವ ನಿಜವಾಗಿತ್ತಾ? ಅದು ಒಂದು ದರ್ಶನವೇ
ಅಥವಾ ಎಚ್ಚರದ ಕನಸೆ? waking dream. ಆ ಸಂಗೀತ ಹಾರಿ ಹೋಯ್ತು. ನಾ ಎಚ್ಚರಿದ್ದೇನಾ ಅಥವಾ ನಿದ್ದೆ ಮಾಡ್ತಿದ್ದೇನಾ? Fled is that music. Do I wake or sleep? ಈ ಪ್ರಶ್ನೆಯೊಂದಿಗೆ ಕವಿತೆ ಮುಗಿಯುತ್ತೆ. ಒಂಥರ ಅನಿಶ್ಚಿತತೆ, ಸ್ವಲ್ಪ ವಿಷಾದದ ನೆರಳು ಉಳಿಯುತ್ತೆ. ಹಾಗಾದ್ರೆ ಈ ಇಡೀ ಜರ್ನಿಯ ಸಾರಾಂಶ ಏನು? ನಾವೇನ್ ತಗೋಬೋದು ಇದರಿಂದ? ಒಂದು ಹಕ್ಕಿಯ ಹಾಡು ಕ್ಷಣಿಕ ಇರಬಹುದು, ಆದ್ರೆ ಅದು ಕವಿಯಲ್ಲಿ ಹುಟ್ಟಿಸಿದ ಫೀಲಿಂಗ್ಸ್, ಥಾಟ್ಸ್ ತುಂಬಾ ಡೀಪ್ ಆದವು. ಕವಿತೆ ತೋರ್ಸೋದೇನು ಅಂದ್ರೆ ಸೌಂದರ್ಯದ ಅನುಭವ ನಮ್ಮನ್ನ ನೋವಿಂದ ಟೆಂಪರರಿಯಾಗಿ ಹೇಗೆ ಪಾರು ಮಾಡಬಹುದು, ಇಮ್ಯಾಜಿನೇಷನ್ ಪವರ್ ಏನು, ಅದರ ರಿಯಾಲಿಟಿಯ ಹಿಡಿತಾನೂ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಹೌದು, ಮತ್ತೆ ಆ ಅಮರತ್ವದ ಐಡಿಯಾ, ಮನುಷ್ಯ ಜೀವನ ಟೆಂಪರರಿ ಆದ್ರೂ ಆರ್ಟ್ ಮತ್ತು ನೇಚರ್ನ ಸೌಂದರ್ಯ ಹೇಗೆ ಟೈಮನ್ನ ಮೀರಿ ನಿಲ್ಬಹುದು ಅನ್ನೋ ಯೋಚನೆ ಮುಖ್ಯ ಅನ್ಸುತ್ತೆ. ಕೀಟ್ಸ್ ಆ ನೈಟಿಂಗೇಲ್ ಹಾಡನ್ನ ಬರೀ ಒಂದು ಸಬ್ಜೆಕ್ಟ್ ಆಗಿ ನೋಡ್ಲಿಲ್ಲ, ಅದನ್ನ ತನ್ನದೇ ಆದ ಆಳವಾದ ಭಾವನೆಗಳನ್ನ, ಫಿಲಾಸಾಫಿಕಲ್ ಪ್ರಶ್ನೆಗಳನ್ನ ಎಕ್ಸ್ಪ್ಲೋರ್ ಮಾಡೋಕೆ ಒಂದು ಪ್ಲಾಟ್ಫಾರ್ಮ್ ಆಗಿ ಬಳಸ್ಕೊಂಡಿದ್ದಾನೆ. ಖಂಡಿತ. ಅದಕ್ಕೇನೆ ಈ ಕವಿತೆ ಇವತ್ತಿಗೂ ಅಷ್ಟು ಪವರ್ಫುಲ್ ಆಗಿದೆ. ನಾವೆಲ್ಲರೂ ನಮ್ಮ ಲೈಫ್ನಲ್ಲಿ ಬ್ಯೂಟಿಫುಲ್ ಮೊಮೆಂಟ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಕೆಲವೊಮ್ಮೆ ರಿಯಾಲಿಟಿಯಿಂದ ಎಸ್ಕೇಪ್ ಆಗೋಕ್ ಬಯಸ್ತೀವಿ, ಪರ್ಮನೆಂಟ್ ಆದದ್ದನ್ನ ಹುಡುಕ್ತೀವಿ. ಕೀಟ್ಸ್ನ ಈ ಅನುಭವ ಆ ಯೂನಿವರ್ಸಲ್ ಹ್ಯೂಮನ್ ಹಂಬಲನ್ನ ಚೆನ್ನಾಗಿ ಹಿಡಿದಿಡುತ್ತೆ. ಆ ಕೊನೆಯ ಪ್ರಶ್ನೆ ಇದೆಯಲ್ಲ, ಅದು ದರ್ಶನವೇ ಅಥವಾ ಎಚ್ಚರದ ಕನಸೆ? ಅದು ನಮ್ಮನ್ನು ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಕಲ್ಪನೆಗೂ ವಾಸ್ತವಕ್ಕೂ ನಡುವಿನ ಗೆರೆ ಎಷ್ಟು ತೆಳುವಲ್ವಾ? ಹೌದು, ಮತ್ತು ಬಹುಶಃ ಕಲೆಯ ರೋಲ್ ಅದೇ ಇರ್ಬೋದು. ಆ ಗೆರೆಯನ್ನ ಸ್ವಲ್ಪ ಬ್ಲರ್ ಮಾಡೋದು ಅಥವಾ ಅದನ್ನ ದಾಟೋಕೆ ನಮ್ಗೆ ಹೆಲ್ಪ್ ಮಾಡೋದು. ಕಲೆಯ ಮೂಲಕ ನಾವು ಕಂಡುಕೊಳ್ಳೋ ಸತ್ಯಗಳು, ನಮಗ್ ಸಿಗೋ ಅನುಭೂತಿಗಳು, ಅವು ರಿಯಲ್ ಪ್ರಪಂಚದ ಸತ್ಯಗಳಷ್ಟೇ ವ್ಯಾಲ್ಯೂಬಲ್ ಇರ್ಬೋದಾ? ಕೀಟ್ಸ್ ಉತ್ತರ ಕೊಡಲ್ಲ, ಆದರೆ ಆ ಪ್ರಶ್ನೆಯನ್ನ ನಮ್ಮ ಮನಸ್ಸಲ್ಲಿ ಬಿಟ್ಟೋಗ್ತಾನೆ. ಬಹುಶಃ ಕಲೆಯ ನಿಜವಾದ ಶಕ್ತಿ ಇರೋದೇ ಅಲ್ಲಿ ಅನ್ಸುತ್ತೆ. ಹೌದು, ನಮ್ಮನ್ನ ಪ್ರಶ್ನೆ ಮಾಡೋ ಹಾಗೆ ಮಾಡೋದ್ರಲ್ಲಿ, ನಮ್ಮ ಅನುಭವದ ಸಾಧ್ಯತೆಗಳನ್ನ ವಿಸ್ತರಿಸೋದ್ರಲ್ಲಿ.